ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಕಳೆದ ಅವಧಿನಲ್ಲಿ BA ಸೆಕೆಂಡ್ ಸೆಮಿಸ್ಟರ್ನ ರಾಜಕೀಯ ಚಿಂತನೆ ಅನ್ನೋ ಪತ್ರಿಕೆಯ ಮೊದಲನೇ ಅಧ್ಯಾಯ ಪ್ರಾಚೀನ ರಾಜಕೀಯ ಚಿಂತನೆ ಅಡಿಯಲ್ಲಿ ಪ್ಲೇಟೋರವರ ಜೀವನ ಮತ್ತು ಕೃತಿಗಳನ್ನು ಕುರಿತಂತೆ ಕೆಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇಂದಿನ ಅವಧಿನಲ್ಲಿ ಪ್ಲೇಟೋರ ಚಿಂತನೆಗಳಲ್ಲಿ ಬಹಳ ಮುಖ್ಯವಾದಂತಹ ಶಿಕ್ಷಣ ವ್ಯವಸ್ಥೆ, ಪ್ಲೇಟೋ ಪ್ರತಿಪಾದಿಸಿದ ಶಿಕ್ಷಣ ವ್ಯವಸ್ಥೆಯ ವಿಚಾರಗಳನ್ನು ಕುರಿತು ಬೆಳಕು ಚೆಲ್ತಕ್ಕಂತಹ ಪ್ರಯತ್ನ ಮಾಡೋಣ. ಪ್ಲೇಟೋಸ್ ಎಜುಕೇಷನ್ ಸಿಸ್ಟಮ್ ಅಂತ ಏನು ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಪ್ಲೇಟೋ ಪ್ರತಿಪಾದಿಸಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ತುಂಬ ಅದ್ಭುತವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಆಗಿತ್ತು. ಅಂದಿನ ಸಮಕಾಲೀನ ತತ್ವಜ್ಞಾನಿಗಳು ಯಾರೂ ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಹತ್ವ ನೀಡದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಶಿಕ್ಷಣಕ್ಕೆ ಪ್ಲೇಟೋ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ತನ್ನ ಚಿಂತನೆಯ ಭಾಗವಾಗಿ ಕೆಲ ವಿಚಾರಗಳನ್ನು ಮಂಡಿಸ್ತಾ ಹೋಗ್ತಾರೆ. ಗ್ರೀಕ್ ನಗರ ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿತ್ತು, ಅದರ ದುರಾಡಳಿತ, ಜನರ ಅಪರಿಮಿತ ಸಂಕಷ್ಟಗಳು ಪ್ಲೇಟೋನ ಮೇಲೆ ಪ್ರಭಾವವನ್ನು ಬೀರಿದ್ವು. ಯಾರು ಪ್ರಶ್ನಿಸ್ತಾರೆ ಅಥವಾ ಆಳುವವರನ್ನು ಟೀಕಿಸ್ತಾರೆ ಅವರನ್ನು ಮರಣದಂಡನೆಗೆ ಗುರಿಪಡಿಸಿದ ಒಂದು ಉದಾಹರಣೆಯನ್ನು ಕೂಡ ತನ್ನ ಗುರುವನ್ನು ಕಳ್ಕೊಳ್ಳೋದ್ರ ಮೂಲಕ ಪ್ಲೇಟೋ ಗುರುತಿಸಿದ್ದ. ಹೀಗಾಗಿ ಆಳುವವರ ದುರ್ಗುಣಗಳು, ದುರಾಡಳಿತ, ಅವರ ಒಂದು ಜನವಿರೋಧಿ ನಿರ್ಧಾರಗಳು, ಜನರ ಸಂಕಷ್ಟಗಳು, ಸಜ್ಜನರಿಗೆ ಆಗ್ತಕ್ಕಂತಹ ಸಮಸ್ಯೆಗಳು, ಇವೆಲ್ಲವನ್ನ ನೋಡಿ ಪ್ಲೇಟೋ ಒಂದು ಆದರ್ಶ ರಾಜ್ಯವನ್ನ ಒಂದು ಕನಸನ್ನ ಕಾಣ್ತಾನೆ. ಐಡಿಯಲ್ ಸ್ಟೇಟ್ ಅಂತ ಏನು ಹೇಳ್ತೇವೆ, ಒಂದು ಐಡಿಯಲ್ ಸ್ಟೇಟ್ ಅಸ್ತಿತ್ವಕ್ಕೆ ಬರಬೇಕು, ಆದರ್ಶ ರಾಜ್ಯ ಸ್ಥಾಪನೆ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾನೆ. ಆ ಆದರ್ಶ ರಾಜ್ಯದ ಭಾಗವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಕುರಿತಂತಹ ತನ್ನ ಚಿಂತನೆಯನ್ನ ಪ್ಲೇಟೋ ಮಂಡಿಸ್ತಾರೆ. ದಿ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶ ರಾಜ್ಯಕ್ಕೆ ಪೂರಕವಾದಂತಹ ಒಂದು ರಾಜ್ಯ ಶಿಕ್ಷಣವನ್ನು ಕಾಪಾಡಿದರೆ ರಾಜ್ಯದ ಇತರೆಲ್ಲ ವ್ಯವಸ್ಥೆಗಳು ಕೂಡ ತಂತಾನೇ ಸುಗಮವಾಗಿ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ತವೆ ಅನ್ನೋ ನಂಬಿಕೆಯನ್ನು ಹೊಂದಿದ್ದಂತಹ ಪ್ಲೇಟೋ ದಿ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶ ರಾಜ್ಯಕ್ಕೆ ಪೂರಕವಾದ ಶಿಕ್ಷಣ ವ್ಯವಸ್ಥೆಯನ್ನು ಮಂಡಿಸ್ತಕ್ಕಂತಹ ಕೆಲಸ ಮಾಡಿದರು. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಗ್ರೀಕ್ ತತ್ವಜ್ಞಾನಿಗಳು ಯಾರೂ ಕೂಡ ಪ್ಲೇಟೋನಷ್ಟು ಹೆಚ್ಚಿನ ಮಹತ್ವವನ್ನು ಶಿಕ್ಷಣ ವ್ಯವಸ್ಥೆಗೆ ನೀಡಿರಲಿಲ್ಲ. ಹಾಗಾಗಿ ಆತನ ಶಿಕ್ಷಣದ ಕುರಿತಾದ ಚಿಂತನೆಗಳು ನಮಗೆ ಅಮೂಲ್ಯ ಅಂತ ಅನಿಸ್ತವೆ. ಜೀನ್ ಜಾಕಸ್ ರೂಸೋ ಅಂತಕ್ಕಂತಹ ಚಿಂತಕ ತನ್ನ ಎಮಿಲಿ ಗ್ರಂಥದಲ್ಲಿ ಶಿಕ್ಷಣವನ್ನ ಕುರಿತಾದಂತಹ ಒಂದು ಮಹಾಪ್ರಬಂಧ ಅಂಥೇಳಿ ದಿ ರಿಪಬ್ಲಿಕ್ ಗ್ರಂಥವನ್ನ ವ್ಯಾಖ್ಯಾನಿಸ್ತಕ್ಕಂತಹ, ಬಣ್ಣಿಸ್ತಕ್ಕಂತಹ ಕೆಲಸ ಮಾಡಿರೋದು ಶಿಕ್ಷಣ ವ್ಯವಸ್ಥೆಗೆ ಪ್ಲೇಟೋ ಕೊಟ್ಟಂತಹ ಪ್ರಾಶಸ್ತ್ಯ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಇವತ್ತಿನ ಅವಧಿನಲ್ಲಿ ಶಿಕ್ಷಣದ ಹಂತಗಳು, ಪ್ಲೇಟೋ ಪ್ರತಿಪಾದಿಸಿರುವ ಶಿಕ್ಷಣದ ಹಂತಗಳು ಮತ್ತು ಲಕ್ಷಣಗಳ ಬಗ್ಗೆ ಗಮನ ಹರಿಸೋದಾದರೆ, ಪ್ಲೇಟೋ ಎರಡು ಪ್ರಧಾನ ಹಂತಗಳನ್ನು ತನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಪಾದಿಸ್ತಾನೆ. ಶಿಕ್ಷಣದ ಹಂತಗಳು ಮತ್ತು ಪಠ್ಯಕ್ರಮ ಅನ್ನೋ ಉಪಶೀರ್ಷಿಕೆಯ ಅಡಿಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಅಂದರೆ, ಶಿಕ್ಷಣ ವ್ಯವಸ್ಥೆ ಪ್ಲೇಟೋಂದು ಏನಿತ್ತು ಅದು ಪ್ರಧಾನವಾಗಿ ಎರಡು ಹಂತಗಳನ್ನು ಒಳಗೊಂಡಿರ್ತದೆ. ಒಂದು ಪ್ರಾಥಮಿಕ ಶಿಕ್ಷಣ ಹಂತ, ಮತ್ತೊಂದು ಉನ್ನತ ಶಿಕ್ಷಣ ಹಂತ ಅಂತ ಹೇಳಿ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಜನಸಾಮಾನ್ಯರ ಎಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಇರ್ತದೆ. ಎಲ್ಲ ವರ್ಗದ ಮಕ್ಕಳು ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಸ್ತ್ರೀ ಮತ್ತು ಪುರುಷ ಅನ್ನೋ ಭೇದ ಭಾವವನ್ನು ಮಾಡದೇನೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಪ್ಲೇಟೋ ಕಲ್ಪಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಪ್ರಾಥಮಿಕ ಶಿಕ್ಷಣ ಹಂತವನ್ನು ಪ್ಲೇಟೋ ಮತ್ತೆ 3 ಉಪ ಹಂತಗಳಾಗಿ ಮಾಡ್ತಾನೆ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ ಮತ್ತು ಮೂರನೇ ಹಂತ ಅಂಥೇಳಿ 3
ಹಂತಗಳನ್ನು ಗುರುತಿಸ್ತಾನೆ. ಸಂಕ್ಷಿಪ್ತವಾಗಿ ಅವುಗಳ ಬಗ್ಗೆ ಗಮನ ಸೆಳೆಯೋದಾದರೆ, ಮೊದಲನೇ ಹಂತ ಮಗುವಿನ ಹುಟ್ಟಿನಿಂದ ಹಿಡಿದುಕೊಂಡು 6ನೇ ವಯಸ್ಸಿನವರೆಗೆ ಸಾಗ್ತದೆ. ಮಕ್ಕಳಿಗೆ ಕತೆ, ಕವನ, ನಾಟಕಗಳ ಮೂಲಕ ಸಹಜವಾಗಿ ಒಂದು ಮಗುವಿಗೆ ಅಗತ್ಯ ಇರತಕ್ಕಂತಹ ಮಾತುಗಾರಿಕೆ, ಚಲನವಲನ, ಇದ್ರ ಬಗ್ಗೆ ಒಂದಿಷ್ಟು ಶಿಕ್ಷಣ ಕೊಡಬೇಕು. ಮಕ್ಕಳಿಗೆ ಬಹಳ ಸಕಾರಾತ್ಮಕವಾದಂತಹ ಗುಣಗಳನ್ನು ಅಥವಾ ವಿಚಾರಗಳನ್ನು ಮೂಡಿಸ್ತಕ್ಕಂತಹ ಶಿಕ್ಷಣ ನೀಡಬೇಕು ಅಂತ ಹೇಳಿ ಪ್ಲೇಟೋ ಹೇಳ್ತಾನೆ. ಎರಡನೇ ಹಂತ ಮಗುವಿನ 6ನೇ ವಯಸ್ಸಿನಿಂದ 18ನೇ ವಯಸ್ಸಿನವರೆಗೆ ನಡೀತದೆ. ಇಲ್ಲಿ ವಿಶೇಷವಾಗಿ ಸಂಗೀತ ಮತ್ತು ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ವ್ಯಾಯಾಮಕ್ಕೆ. ಸಂಗೀತ ಮಗುವಿನ ಆತ್ಮವನ್ನು ಬಲವರ್ಧನೆಗೊಳಿಸಿದ್ರೆ, ವ್ಯಾಯಾಮ ಅಂತಕ್ಕಂಥದ್ದು ಮಗುವಿನ ದೈಹಿಕ ಸಬಲೀಕರಣಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ ಸಂಗೀತ ಮತ್ತು ವ್ಯಾಯಾಮಕ್ಕೆ ಹೆಚ್ಚಿನ ಮಹತ್ವವನ್ನು 2ನೇ ಹಂತದಲ್ಲಿ ಪ್ಲೇಟೋ ಪ್ರತಿಪಾದಿಸ್ತಾರೆ. ಮುಂದೆ 3ನೇ ಹಂತ, ಪ್ರಾಥಮಿಕ ಶಿಕ್ಷಣದ ಕೊನೆಯ 3ನೇ ಹಂತದಲ್ಲಿ 18ರಿಂದ 20ನೇ ವಯಸ್ಸಿನವರೆಗೆ ಇದು ಸಾಗ್ತದೆ. ಇಲ್ಲಿ ಯುವಕ ಮತ್ತು ಯುವತಿಯರು ಏನಿರ್ತಾರೆ, ವಿದ್ಯಾರ್ಥಿಗಳಾದವರು, ಅವರಿಗೆ ವಿವಿಧ ವಿಷಯಗಳ ಬೋಧನೆಯ, ಸಂಕ್ಷಿಪ್ತ ಬೋಧನೆಯ ಜೊತೆಗೆ ಸೈನಿಕ ತರಬೇತಿಯನ್ನು ನೀಡಬೇಕು ಅಂತ ಹೇಳಿ ಪ್ಲೇಟೋ ಹೇಳ್ತಾರೆ. ಹೀಗೆ 3 ಹಂತಗಳನ್ನು ಒಳಗೊಂಡಂತಹ ಪ್ರಾಥಮಿಕ ಶಿಕ್ಷಣ 20ನೇ ವಯಸ್ಸಿನಲ್ಲಿ ಅಂತ್ಯಗೊಳ್ಳುತ್ತದೆ. ಅಂತ್ಯದಲ್ಲಿ ಒಂದು ಪರೀಕ್ಷೆಯನ್ನು, ಸಾರ್ವತ್ರಿಕ ಪರೀಕ್ಷೆಯನ್ನು ಆಯೋಜನೆ ಮಾಡಿ ಯಾರು ತೇರ್ಗಡೆ ಆಗ್ತಾರೆ ಅವರು ಉನ್ನತ ಶಿಕ್ಷಣ ಹಂತ 2ನೇ ಹಂತಕ್ಕೆ ಮುಂದುವರೆದ್ರೆ, ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಈ ಕೃಷಿ, ವ್ಯಾಪಾರ, ವಿವಿಧ ಸೇವೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಾಮಾಜಿಕ ಒಂದು ವರ್ಗವಾಗಿ, ಅಂದರೆ ಉತ್ಪಾದಕ ವರ್ಗವಾಗಿ ಗುರುತಿಸ್ಕೊಳ್ತಾರೆ ಅಂಥೇಳಿ, ಆದರ್ಶ ರಾಜ್ಯದ ಉತ್ಪಾದಕ ವರ್ಗದ ಜನ ಅಂಥೇಳಿ ಗುರುತಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಪ್ಲೇಟೋ. ಮುಂದೆ 2ನೇ ಪ್ರಧಾನ ಶಿಕ್ಷಣದ ಹಂತ ಅಂದರೆ ಅದು ಉನ್ನತ ಶಿಕ್ಷಣ ಹಂತ ಅನ್ನೋದು. ಇದು 20ನೇ ವಯಸ್ಸಿನಿಂದ 50ನೇ ವಯಸ್ಸಿನವರೆಗೆ ಸಾಗ್ತದೆ. ಉನ್ನತ ಶಿಕ್ಷಣ ಹಂತದಲ್ಲಿ ಮತ್ತೆ 2 ಹಂತಗಳನ್ನು ಪ್ಲೇಟೋ ಪ್ರತಿಪಾದಿಸ್ತಾರೆ. ಮಗುವಿನ ಅಥವಾ ವಿದ್ಯಾರ್ಥಿಯ 20ರಿಂದ 30ನೇ ವಯಸ್ಸಿನ ನಡುವಿನ ಶಿಕ್ಷಣವನ್ನು ಮೊದಲನೇ ಹಂತ ಅಂತ ಹೇಳಿ ಗುರುತಿಸಿ, ಅಲ್ಲಿ ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ತರ್ಕಶಾಸ್ತ್ರ ಮೊದಲಾದ ವಿಷಯಗಳ ಬಗ್ಗೆ ಬೋಧನೆಯನ್ನು ಮಾಡತಕ್ಕಂತಹ ವಿಚಾರವನ್ನು ಪ್ಲೇಟೋ ಪ್ರತಿಪಾದಿಸ್ತಾರೆ. ಮುಂದೆ 30ನೇ ವಯಸ್ಸಿನಲ್ಲಿ ಮೊದಲನೇ ಹಂತ ಏನು ಉನ್ನತ ಶಿಕ್ಷಣದ ಮೊದಲನೇ ಹಂತ 30ನೇ ವಯಸ್ಸಿನಲ್ಲಿ ಮುಕ್ತಾಯವಾಗುತ್ತೆ. ಅಲ್ಲಿ ಮತ್ತೊಂದು ಸೆಲೆಕ್ಷನ್ ಎಕ್ಸಾಮ್ ಅಂತ ಇಡಬೇಕು, ಆಯ್ಕೆ ಪರೀಕ್ಷೆ ಅಂತ ಇಡಬೇಕು ಅಂತ ಹೇಳ್ತಾರೆ. ಆ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು 2ನೇ ಉನ್ನತ ಶಿಕ್ಷಣ ಹಂತಕ್ಕೆ ಅವರು ಮುಂದುವರಿತಾರೆ. ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಸೈನಿಕ ವೃತ್ತಿ, ಅಂದರೆ ರಜೋಗುಣವನ್ನು ಉಳ್ಳಂತಹ, ಉತ್ಸಾಹ ಗುಣವನ್ನು ಉಳ್ಳಂತಹ ಏನು ಸೈನಿಕ ವರ್ಗ ಇರ್ತದೆ, ಆ ಸೈನಿಕ ವರ್ಗಕ್ಕೆ ಅವರು ಸೇರ್ತಾರೆ. ಆದರ್ಶ ರಾಜ್ಯ ವ್ಯವಸ್ಥೆಯ ಸಾಮಾಜಿಕ ವರ್ಗೀಕರಣದಲ್ಲಿ ಸೈನಿಕ ವರ್ಗ ಅಂತ ಇರ್ತದೆ. 2ನೇ ಹಂತದಲ್ಲಿ 2ನೇ ಸಾರ್ವತ್ರಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರು ಸೈನಿಕ ವರ್ಗವನ್ನು ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಆಡಳಿತಾತ್ಮಕ ಕೆಳದರ್ಜೆಯ ಹುದ್ದೆಗಳಿಗೆ ನೇಮಕವಾಗಬೇಕು ಅಂತ ಹೇಳ್ತಾರೆ. ಈ 2ನೇ ಹಂತ 30ನೇ ವರ್ಷದಿಂದ ಆರಂಭ ಆಗ್ತದೆ. ಇಲ್ಲಿ ದ್ವಂದ್ವಾತ್ಮಕ ಒಂದು ವಿಧಾನವನ್ನು ಬಳಸಿ ಎಲ್ಲ ವಿಷಯಗಳ ಬಗ್ಗೆ ಪ್ರಾಜ್ಞರಾಗಲಿಕ್ಕೆ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗತ್ತೆ. ತರ್ಕ, ಸಂವಾದ, ದ್ವಂದ್ವಾತ್ಮಕ ವಿಚಾರಗಳನ್ನು ಪ್ರತಿಪಾದಿಸುವ ಮೂಲಕ ವಿದ್ಯಾರ್ಥಿಗಳು ಸರ್ವಾಂಗೀಣ ಜ್ಞಾನವನ್ನು ಪಡೀಲಿಕ್ಕೆ ವಿವಿಧ ಅವಕಾಶಗಳನ್ನು ಒದಗಿಸ್ತಕ್ಕಂಥ ಕೆಲಸ ಆಗುತ್ತೆ. 35 ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ರಿಗೆ ಈ ನಾವೇನು ಪ್ರೊಫೆಷನರಿ ಪೀರಿಯಡ್ ಅಂತ ಹೇಳ್ತೇವೆ, 35ರಿಂದ 50ನೇ ವರ್ಷದವರೆಗೆ ಆಳುವ ಅರಸರ ಕೈ ಕೆಳಗೆ ಟ್ರೈನಿಂಗ್ ಪೀರಿಯಡ್ ಅಂತೇಳಿ ಪ್ರಾಯೋಗಿಕ ಅನುಭವವನ್ನು ಹೊಂದಲಿಕ್ಕೆ ಅವರನ್ನು ನಿಯೋಜಿಸಬೇಕು ಅಂತ ಹೇಳಿ ಪ್ಲೇಟೋ ಹೇಳ್ತಾನೆ. ಹೀಗೆ
2 ಹಂತಗಳಲ್ಲಿ ಸುದೀರ್ಘವಾದ ಶಿಕ್ಷಣವನ್ನ ಪ್ಲೇಟೋ ಮಂಡಿಸ್ತಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗತ್ತೆ. ಇನ್ನು ಕ್ವಿಕ್ ಆಗಿ ಈ ಪ್ಲೇಟೋ ಪ್ರತಿಪಾದಿಸಿದಂತಹ ಶಿಕ್ಷಣ ವ್ಯವಸ್ಥೆಯ ಪ್ರಧಾನ ಲಕ್ಷಣಗಳ ಬಗ್ಗೆ ನಾವು ಒಂದಿಷ್ಟು ಗಮನ ಹರಿಸೋದಾದರೆ, ಮೊದಲನೇದ್ದು ರಾಜ್ಯ ನಿಯಂತ್ರಿತ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು. ಪ್ಲೇಟೋ ಪ್ರತಿಪಾದಿಸಿದಂತಹ ಶಿಕ್ಷಣ ವ್ಯವಸ್ಥೆ ರಾಜ್ಯ ನಿಯಂತ್ರಿತ ಶಿಕ್ಷಣ ವ್ಯವಸ್ಥೆ ಆಗಿತ್ತು. ಅಂದರೆ ಸರ್ಕಾರವೇ ಆ ಶಿಕ್ಷಣವನ್ನ ಮಕ್ಕಳಿಗೆ ಒದಗಿಸಬೇಕು ಅಂತ ಹೇಳಿ ಆತ ಪ್ರತಿಪಾದಿಸ್ತಾರೆ, ಅದನ್ನ ಅದು ಪ್ರತಿಪಾದಿಸುತ್ತೆ. ಇನ್ನ 2ನೇ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಅವಕಾಶ ಅಂತಕ್ಕಂಥದ್ದು. ಇಲ್ಲಿ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು, ತಾರತಮ್ಯವನ್ನ ಮಾಡದೇನೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸಮಾನವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನ ಪ್ಲೇಟೋ ಪ್ರತಿಪಾದಿಸಿದ್ರು ಅಂತಕ್ಕಂಥದ್ದು. 3ನೇ ಅಂಶ ಯಾವುದು, ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಪರಿಶುದ್ಧ ಸಾಹಿತ್ಯಕ್ಕೆ ಒಲವನ್ನ ಹೊಂದಿರ್ತಾರೆ ಪ್ಲೇಟೋ. ಅಂದ್ರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡತಕ್ಕಂಥ ವಿಷಯ ವಸ್ತು ಬಹಳ ಪರಿಶುದ್ಧವಾಗಿರಬೇಕು, ಸದ್ಗುಣಗಳನ್ನು ಬೆಳೆಸುವಂತವಾಗಿರಬೇಕು, ಸದಾಚಾರವನ್ನ ಮನದಟ್ಟು ಮಾಡತಕ್ಕಂತಹ ವಿಚಾರಗಳನ್ನ, ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸ್ತಕ್ಕಂತಹ ಸಾಹಿತ್ಯವನ್ನ ಮಾತ್ರ ವಿದ್ಯಾರ್ಥಿಗಳಿಗೆ ಒದಗಿಸಬೇಕು. ಅವರಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನ ಪ್ರವೋಕ್ ಮಾಡತಕ್ಕಂತಹ ಯಾವುದೇ ಪಠ್ಯ ವಸ್ತು ಇರಬಾರ್ದು, ಆ ಅಧ್ಯಯನ ವಸ್ತು ಅವರಿಗೆ ಸಿಗಬಾರ್ದು ಅಂತ ಹೇಳಿ ಒಂದಿಷ್ಟು ಸೆನ್ಸಾರನ್ನು ಫಾಲೋ ಮಾಡಿದ್ದನ್ನು ಪ್ರತಿಪಾದಿಸಿದ್ದನ್ನು ನಾವು ಗುರುತಿಸ್ತೇವೆ. ಇದು 3ನೇ ಲಕ್ಷಣ. ಇನ್ನು 4ನೇ ಲಕ್ಷಣ ಯಾವುದಪ್ಪ ಅಂತ ಕೇಳಿದ್ರೆ, ಕಡ್ಡಾಯ ಮತ್ತು ಸಾರ್ವತ್ರಿಕ ಶಿಕ್ಷಣವನ್ನು ಪ್ರತಿಪಾದಿಸಿದ್ರು ಪ್ಲೇಟೋ ಅಂತ ಹೇಳಿ. ಕಡ್ಡಾಯ ಮತ್ತು ಸಾರ್ವತ್ರಿಕ ಶಿಕ್ಷಣ ಅನ್ನೋದು 4ನೇ ಲಕ್ಷಣ. ಇದು ಪೋಷಕರಾದವರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳ್ತಕ್ಕಂತಹ ಪ್ಲೇಟೋ ಆ ಶಿಕ್ಷಣ ಯಾವುದೋ ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಸೀಮಿತಗೊಳಿಸ್ತೇನೆ, ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಅವಕಾಶವನ್ನು ಮುಕ್ತವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಸಾರ್ವತ್ರಿಕ ಸ್ವರೂಪವನ್ನು ಶಿಕ್ಷಣ ವ್ಯವಸ್ಥೆ ಒಳಗೊಂಡಂತಹ ವ್ಯವಸ್ಥೆಯನ್ನು ಪ್ರತಿಪಾದಿಸಿದ್ರು ಅಂತಕ್ಕಂಥದ್ದು. ಇನ್ನು 5ನೇ ಒಂದು ಲಕ್ಷಣ ಏನಪ್ಪ ಪ್ಲೇಟೋನ ಶಿಕ್ಷಣ ವ್ಯವಸ್ಥೆದ್ದು ಅಂತಂದರೆ, ಮಾನಸಿಕ ಮತ್ತು ದೈಹಿಕ ಬಲವರ್ಧನೆಗೆ ಅವಕಾಶವನ್ನ, ಆಸ್ಪದವನ್ನ ಕೊಟ್ಟಿತ್ತು ಅಂತಕ್ಕಂಥದ್ದು. ಸಂಗೀತಕ್ಕೆ ಮಹತ್ವವನ್ನ ಕೊಡೋದ್ರ ಮೂಲಕ ಮಾನಸಿಕ ಬದಲಾವಣೆಗೆ ಅಥವಾ ಬಲವರ್ಧನೆಗೆ, ವ್ಯಾಯಾಮಕ್ಕೆ ಮಹತ್ವವನ್ನು ನೀಡೋದ್ರ ಮೂಲಕ ದೈಹಿಕ ಬೆಳವಣಿಗೆಗೆ ಆಸ್ಪದವನ್ನ ಕೊಟ್ಟರು. ಜೊತೆಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥದ್ರಲ್ಲಿ ನಂಬಿಕೆ ಹೊಂದಿದ್ರು. ಅಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು ಅಂತಕ್ಕಂಥದ್ದು ಪ್ಲೇಟೋನ ವಿಚಾರ ಆಗಿತ್ತು ಅಂತಕ್ಕಂಥದ್ದು. ಇನ್ನ 6ನೇ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ದೀರ್ಘಕಾಲದ ಶಿಕ್ಷಣವನ್ನ ಪ್ರತಿಪಾದಿಸಿದ್ದಾರೆ ಅಂತಕ್ಕಂಥದ್ದು. ಪ್ಲೇಟೋ ಪ್ರತಿಪಾದಿಸಿದ ಶಿಕ್ಷಣ ವ್ಯವಸ್ಥೆ ತುಂಬಾ ಸುದೀರ್ಘವಾದದ್ದು. ಇಂದಿನ ಶಿಕ್ಷಣ ವ್ಯವಸ್ಥೆ ಸುಮಾರು 17ರಿಂದ ಒಂದು 20 ವರ್ಷ ಅಧ್ಯಯನ ಮಾಡಿಬಿಟ್ರೆ ಅವನು ಸಕಲ ಶಾಸ್ತ್ರ ಪಾರಂಗತನಾಗಿಬಿಡ್ತಾರೆ. ಆದರೆ ಪ್ಲೇಟೋ ಪ್ರತಿಪಾದಿಸಿದಂತಹ ಶಿಕ್ಷಣ ವ್ಯವಸ್ಥೆ ಜೀವಿತಾವಧಿಯ ಮುಕ್ಕಾಲು ಭಾಗ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದು. ಹುಟ್ಟಿದಾಗಿನಿಂದ 50 ವರ್ಷಗಳವರೆಗೆ ಒಬ್ಬ ವ್ಯಕ್ತಿ ಅಧ್ಯಯನ ಮಾಡಬೇಕು ಅಂತ ಹೇಳೋದ್ರ ಮೂಲಕ ಸುದೀರ್ಘ ಶಿಕ್ಷಣವನ್ನ ಆತ ಪ್ರತಿಪಾದಿಸ್ತಾ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ಕೊನೆಯ ಲಕ್ಷಣ ಏನಪ್ಪಾ ಅಂತಂದ್ರೆ, ಪ್ಲೇಟೋನ ಶಿಕ್ಷಣ ವ್ಯವಸ್ಥೆಯ ಮುಖ್ಯ ಗುರಿ ತತ್ವಜ್ಞಾನಿ ಅರಸನನ್ನ ಸೃಷ್ಟಿಸೋದಾಗಿತ್ತು. ಹಾಗಾಗಿ 7ನೇ ಲಕ್ಷಣ ತತ್ವಜ್ಞಾನಿ ಅರಸುವಿನ ಸೃಷ್ಟಿಯ ಗುರಿ ಅಂತಕ್ಕಂಥದ್ದನ್ನ ನಾವು ನೆನಪಿಡಬೇಕಾಗತ್ತೆ. ಶಿಕ್ಷಣ ವ್ಯವಸ್ಥೆ ಇಷ್ಟೊಂದು ಸುದೀರ್ಘ, ಇಷ್ಟೊಂದು ಸಂಕೀರ್ಣ, ಇಷ್ಟೊಂದು ವೈವಿಧ್ಯಮಯ ಯಾಕೆ ಆತ ಮಾಡದ ಅಂತಂದ್ರೆ, ಆದರ್ಶ ರಾಜ್ಯವನ್ನ ಮುನ್ನಡೆಸ್ತಕ್ಕಂತಹ ತತ್ವಜ್ಞಾನಿ ಅರಸ ಸೃಷ್ಟಿ ಆಗಬೇಕು ಅಂತಕ್ಕಂತಹ ದೂರದೃಷ್ಟಿ ಇಟ್ಕೊಂಡು ಇಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಪ್ಲೇಟೋ ಪ್ರತಿಪಾದಿಸಿದ್ರು ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಹೀಗೆ ವಿವಿಧ ಹಂತಗಳು ಚರ್ಚೆ ಮಾಡಿದ ನಂತರ ಅದರ ಕೆಲವು ಲಕ್ಷಣಗಳನ್ನು ಕೂಡ ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇನ್ನು ಚಿಂತಕರು ಇದನ್ನ ವಿಮರ್ಶಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದೊಂದು ಅವಾಸ್ತವಿಕವಾದಂತಹ ಶಿಕ್ಷಣ ಪದ್ಧತಿ ಅಂತ ಹೇಳ್ತಾರೆ, ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳ್ತಾರೆ, ಇದೊಂದು ದ್ವಂದ್ವಾತ್ಮಕವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ, ಇದು ಆತನಲ್ಲಿ ಸ್ಪಷ್ಟತೆ ಇರಲಿಲ್ಲ ಪ್ಲೇಟೋನಲ್ಲಿ ಅಂತ ಹೇಳ್ತಾರೆ. ದೀರ್ಘಕಾಲದ ಶಿಕ್ಷಣ
ಒಂದು ರೀತಿ ನಿರಾಸಕ್ತಿಯನ್ನು ಉಂಟು ಮಾಡ್ತದೆ ಅಂತ ಟೀಕಿಸಿದ್ದಾರೆ. ಹೀಗೆ ಅನೇಕ ವಿಮರ್ಶೆಗಳು ಕೂಡ ಈ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತಂತೆ ಬಂದಿದೆ. ನೀವು ವಿವಿಧ ಲೇಖಕರು ಬರೆದಂತಹ ಬೇರೆ ಬೇರೆ ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆಯ ಹೆಚ್ಚಿನ ಮಾಹಿತಿಯನ್ನು ಮನವರಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.